ಸ್ವಾಮೀಜಿಯವರ ಚರಣಗಳಿಗೆ ವಂದಿಸಿ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಇವತ್ತಿನ ವಿಷಯ ಮುಂದುವರೆದಂಥ ರಾಷ್ಟ್ರಧರ್ಮ ಅನ್ನುವಂಥ ವಿಷಯ. ಅದಕ್ಕೆ ಸಂಬಂಧಪಟ್ಟಂತೆ ಪೂರಕ ವಿಷಯಗಳನ್ನು ನಾವು ನೋಡ್ಕೋತಾ ಹೊಂಟೇವೆ, ನೆನಪು ಮಾಡ್ಕೋತಾ ಹೊಂಟೇವೆ. ಇತ್ತೀಚೆಗೆ ನಾವು ಯುಗಾದಿ ಹಬ್ಬವನ್ನು ನೋಡಿದ್ದೀವಿ. ಶ್ರೀಗಳು ಹಬ್ಬಗಳನ್ನು ಮತ್ತು ಮಂದಿರಗಳನ್ನು, ಭಾರತೀಯ ಮಂದಿರಗಳನ್ನು ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡಿ ಬರೆದಂಥದ್ದು ಕೆಲವು ಲೇಖನಗಳು, ಪ್ರವಚನಗಳಾದವು. ಮೂಢನಂಬಿಕೆ ಅಥವಾ ಕೇವಲ ಪೌರಾಣಿಕ ವಿಷಯಗಳನ್ನು, ಆಡಂಬರಗಳನ್ನು ಇದನ್ನು ಹೊರತುಪಡಿಸಿ ವೈಜ್ಞಾನಿಕ ದೃಷ್ಟಿಕೋನದಿಂದ ಶ್ರೀಗಳು ಈ ಹಬ್ಬಗಳನ್ನು ಆಚರಿಸಲಿಕ್ಕೆ ಬಹಳಷ್ಟು ಉತ್ಸಾಹವನ್ನು ತೋರಿಸಿದ್ರು. ಭಕ್ತರಿಗೆ ಅದನ್ನು ಪ್ರೇರಣೆಯನ್ನು ಮಾಡಿದರು. ಯುಗಾದಿ ಹಬ್ಬದಲ್ಲಿ ಏನಂತ ವೈಶಿಷ್ಟ್ಯ ಇದೆಯನ್ನು ನೋಡ್ಕೊಂಡು ಇದಕ್ಕೂ ಮತ್ತು ರಾಷ್ಟ್ರಧರ್ಮಕ್ಕೂ ಏನು ಸಂಬಂಧ ಅಂತಂದ್ರೆ, ನಮ್ಮ ಹಬ್ಬ ಹರಿದಿನಗಳಲ್ಲಿ ಬೇರೆ ಬೇರೆ ಸಂಸ್ಕೃತಿ ಆಚಾರ ವಿಚಾರಗಳು ಏನದಾವ, ಇವು ನಮ್ಮ ದೇಶದ ಅಖಂಡತೆಗೆ ಪೂರಕವಾಗಿ ಅಂತದಾವ. ಯಾವುದೂ ಜಾತಿ ಬರಂಗಿಲ್ಲ, ಯಾವುದೂ ಭಾಷೆ ಬರಂಗಿಲ್ಲ, ನಮ್ಮ ಪ್ರತ್ಯೇಕತೆ ಅನ್ನುವಂಥದ್ದು ಇರಂಗಿಲ್ಲ. ಎಲ್ಲರೂ ಕೂಡ ಮಾಡ್ತೇವೆ ಹಬ್ಬವನ್ನ. ಹಿಂಗಾಗಿ ಅದು ರಾಷ್ಟ್ರ ಧರ್ಮಕ್ಕೆ ಒಂದು ಆಧಾರ ಸ್ತಂಭ ಅಂತ ಹೇಳಿ ಈ ಬೇರೆ ಬೇರೆ ಹಬ್ಬಗಳನ್ನ ಶ್ರೀಗಳು ಆಚರಣೆ ಮಾಡ್ಲಿಕ್ಕೆ ಪ್ರೋತ್ಸಾಹ ಕೊಟ್ಟದ್ದಿದೆ. ಯುಗಾದಿಯನ್ನ ನೋಡಿದ್ರ ಅದರ ಅರ್ಥ ಯುಗ ಆದಿ, ಯುಗ ಅಂದ್ರ ಕಾಲ, ಆದಿ ಅಂದ್ರ ಆರಂಭ. ಇಷ್ಟು ಸಂಕ್ಷಿಪ್ತವಾಗಿ ನಮಗ್ ಗುರ್ತಾಕತಿ. ನಾವು ಒಂದು ವರ್ಷವನ್ನ ನೋಡಿದ್ರ 365 ದಿವಸ ಅಂತೇಳಿ ಹೇಳ್ತೇವೆ. ಆದ್ರೆ ಅದು ನಿಜವಾಗಿಯೂ 365 ದಿವಸ ಮೇಲೆ 6 ತಾಸು. ಇದು ಒಂದು ವರ್ಷ ಪೂರ್ತಿ, ಒಂದು ವರ್ಷದ ಅವಧಿ. ಈ 6 ತಾಸುಗಳನ್ನ 4 ವರ್ಷಕ್ಕೆ 6 4 24 ಮಾಡಿ ಅಧಿಕ ವರ್ಷ ಅಂತೇಳಿ 4 ವರ್ಷಕ್ಕೊಮ್ಮೆ ಫೆಬ್ರವರಿ 29 ಮಾಡಿ 4 ವರ್ಷಕ್ಕೆ ಅದನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಮುಂದೆ ಹೋಗ್ತೇವೆ ಅಂಥೇಳಿ. ಅದು 4 ವರ್ಷಕ್ಕೊಮ್ಮೆ ಒಂದು ದಿವಸ ಎಕ್ಸ್ಟ್ರಾ ಬರ್ತೈತಿ. ಇದು ಕಾಲಮಾನಕ್ಕೆ ಸಂಬಂಧಪಟ್ಟಂತೆ ಅಧಿಕ ಮಾಸ ಅಥವಾ ಈ ವರ್ಷದ ಅವಧಿ. ಇನ್ನ ಈ ಯುಗಾದಿಯಲ್ಲಿ ನಾವು ಕೆಲವು ಆಚರಣೆಗಳನ್ನ ನೋಡಿದೀವಿ ಅಂತ ಅಂದ್ರ, ಮೊದಲನೇದಾಗಿ ಶ್ರೀಗಳು ಕೇವಲ ಹೋಮಿಯೋಪತಿ ವೈದ್ಯರ ಅಷ್ಟೇ ಅಲ್ಲ, ಅದು ಎಲ್ಲರಿಗೂ ಗೊತ್ತಿದೆ. ಅಶ್ವಿನಿ ಪ್ರಶಸ್ತಿ ಬಂದದ್ದು ಗೊತ್ತಿದೆ. ಅವರು ಈ ಔಷಧ ವನಸ್ಪತಿ ಅಥವಾ ಆಯುರ್ವೇದ ಶಾಸ್ತ್ರದ ಬಲ್ಲಿದರು. ಅದರಲ್ಲಿ ಅವ್ರಿಗೆ ಬಹಳಷ್ಟು ಅನುಭವ ಇತ್ತು ಅನ್ನೋದನ್ನ ಈಗ ನಾವು ನೋಡ್ತೇವೆ. ಯುಗಾದಿ ಒಳಗ ಮೊದಲು ನಾವು ಏನ್ ಮಾಡ್ತೇವೆ ಅಂದ್ರ, ಹಿಂದಿನ ಕಾಲದೊಳಗ ಹೊಲದಿಂದ ಬೇವಿನ ತೊಪ್ಪಲನ್ನ, ಎಳೆ ಬೇವಿನ ತೊಪ್ಪಲನ್ನ ತಂದು ಈ ನೀರ್ ಕಾಯು ಹಂಡೆದೊಳಗೆ ಒಗಿತಿದ್ರು. ಅದು ಮಣ್ಣಿನ ಹಂಡೆ. ಅದು ಕುದ್ದ ಮೇಲೆ ಮನಿ ಮಂದೆಲ್ಲ ಅದರಲ್ಲಿ ಜಳಕ ಮಾಡಬೇಕು. ಇದು ಕೇವಲ ಒಂದು ದಿವಸ ಮಾಡೋದಲ್ಲ, ತಿಂಗಳ ಮಾಡ್ಬೇಕಾಗಿತ್ತು. ಮುಂದಿನ ಕಾಲಮಾನ ಬರುವವರೆಗೂ ಸುಮಾರು 1-1.5 ತಿಂಗಳು ಮಾಡ್ಬೇಕು. ನಾವೇನ್ ಮಾಡ್ತೇವೆ, ಇವತ್ತಿಗೆ 2 ಎಲಿ ಒಂದು ಬಕೆಟ್ನ ಒಗಿತೇವಿ, ಜಳಕ ಮಾಡ್ಕೊಂಡು ಆತು ಯುಗಾದಿ ಅಂತ ಹಿಂಗ್ ನಾವು ಸಂಕ್ಷಿಪ್ತ ರೂಪಕ್ಕೆ ತಂದು ಇಟ್ಕೊಂಡೇವಿ. ಯಾಕೆ ಬೇವಿನ ತುಪ್ಪಲವನ್ನ ಬಳಸಿರಂದ್ರ, ಬೇವು ಬೆಲ್ಲವನ್ನ ನಾವು ಯುಗಾದಿಯೊಳಗೆ ನೋಡ್ತೇವೆ. ಅದು ನಮ್ಮ ಜೀವನದ ಕಹಿ ಸಿಹಿ ಅವನ್ನೆಲ್ಲ ಹೇಳ್ತಾರ. ಬಟ್ ಇಲ್ಲಿ ಬೇವನ್ನ ಯಾಕೆ ಬಳಸಿದ್ರು ಅಂತಂದ್ರ, ಅದಕ್ಕೆ ಔಷಧೀಯ ಗುಣ ಏನೈತೆ ಅನ್ನೋದನ್ನ ನೋಡಿ ಅದನ್ನ ಬಳಸಿದ್ರು ಹಿಂದಿನ ಹಿರಿಯವರು. ಅಂದ್ರೆ ಅವಾಗ ಏನಾಕಿತ್ತು, ಬಾವಿ ಅಥವಾ ನದಿ ಹಳ್ಳಗಳು ಬತ್ತಿದ್ದು, ಈ ಕ್ಲೈಮೇಟ್ ಈ ಬಿಸಿಲಿಗೆ ಬತ್ತಿದ್ದು ಹೆಂಗ ಬತ್ಕೋತ ಹೋಗ್ತಾವ, ಹಂಗ ಚರ್ಮ ರೋಗಗಳು ಜಾಸ್ತಿ. ಆ ಚರ್ಮ ರೋಗಕ್ಕೆ ವಿರುದ್ಧವಾಗಿ ಬೇವಿನ ಅವರು ಸ್ನಾನಕ್ಕೆ ಬಳಸ್ತಾ ಇದ್ರು. ಇದನ್ನ ಅವರು ಒಂದು ಧಾರ್ಮಿಕ ಪರಂಪರೆ ಅಂತ ಹೇಳಿ ತಗೊಂಬಂದ್ರು, ಪೂಜೆ ಪುನಸ್ಕಾರ ಮಾಡಿ. ಎರಡನೇದು, ಯಾವಾಗ ನೀರು ಬತ್ಕೋತ ಹೋಗ್ತೈತಿ ಅವಾಗ ರೋಗ ಜಂತುಗಳು ಹೆಚ್ಚಾಗಿ GI ಟ್ರ್ಯಾಕ್ ಇನ್ಫೆಕ್ಷನ್ ಅಂತ, ಹೆಂಗ ನಾವು ರೆಸ್ಪಿರೇಟರಿ ಟ್ರ್ಯಾಕ್ ಇನ್ಫೆಕ್ಷನ್ ಅಂತ ನೋಡ್ತೇವೆ ಮಳೆಗಾಲದಾಗ ಚಳಿಗಾಲದಾಗ, ಬೇಸಿಗೆ ಒಳಗ ಗ್ಯಾಸ್ಟ್ರೋ ಇಂಟೆಸ್ಟಿನಲ್ ಟ್ರ್ಯಾಕ್ ಇನ್ಫೆಕ್ಷನ್ ಅಂದ್ರೆ GI ಟ್ರ್ಯಾಕ್, ಈ ಉದರ ಸಂಬಂಧಿ ಕಾಯಿಲೆಗಳು ಅಥವಾ ಕರುಳಿಗೆ ಸಂಬಂಧಪಟ್ಟಂತ ರೋಗಗಳು ಬರ್ತಾವ ಅಂತ ಹೇಳಿ ಕೆಲವು ಪದಾರ್ಥಗಳನ್ನ ಅಲ್ಲಿ ಬಳಸೋದು ನೋಡೇವಿ. ಉದಾಹರಣೆಗೆ ಕಾಮಣಿಗೆ ಬೇವು ಮತ್ತು ಬೆಲ್ಲಗಳು ರಸ ತೆಗೆದು ಕುಡಿಯೋದನ್ನ ನಾವು ನೋಡೇವಿ. ಈ ಬೇವಕ್ಕೆ ಚರ್ಮ ರೋಗ, ಇದು ಆಂಟಿ ಬ್ಯಾಕ್ಟೀರಿಯಲ್. ಚರ್ಮ ರೋಗಕ್ಕೆ ಈ ಬೇವು ಅನ್ನೋದು ಬಹಳ ಒಳ್ಳೆ ಔಷಧಿ. ಅಷ್ಟೇ ಅಲ್ಲ, ನಾವು ಹಿಂದಕ್ಕೆ ಟೂತ್ ಪೇಸ್ಟ್ ನೋಡ್ತಿದ್ವಿ, ನೀಮ್ ಪೇಸ್ಟ್ಗಳನ್ನ, ಸೋಪ್ಗಳನ್ನ ನೋಡ್ತೇವಿ. ಇದನ್ನ ಕೊಬ್ಬರಿ ಎಣ್ಣೆ ಒಳಗೆ ಕಲಿಸಿ ಬಳಸಿದ್ರ ತಲೆ ಕೂದಲಿಗೆ ಉದುರುವುದಿಲ್ಲ, ಹೀಟ್ ಆಗೋದಿಲ್ಲ, ಹೊಟ್ಟಾಗೋದಿಲ್ಲ, ಡ್ಯಾಂಡ್ರಫ್ ಆಗೋದಿಲ್ಲ ಅಂತೇಳಿ ಈ ಬೇವನ್ನ ಅವರು ಔಷಧೀಯ ಸಸ್ಯವನ್ನ ಅದರ ನೋಡಿ ಅದಕ್ಕೊಂದು ಧಾರ್ಮಿಕ ಸ್ವರೂಪದೊಳಗನ್ನು ಬಳಸಲಿಕ್ಕೆ ಹೇಳಿದ್ರು. ಧರ್ಮ ಅಂದ್ಕೊಳ್ಳಿ ನಾವು ಪಾಲಿಸ್ತೇವೆ. ಎರಡನೇದು, ಈ ಬೆಲ್ಲವನ್ನ ನಾವು ನೋಡ್ತೇವೆ. ಅದು ಆಯುರ್ವೇದ ಶಾಸ್ತ್ರದಲ್ಲಿ ಬೆಲ್ಲವನ್ನು ಔಷಧಿ ಅಂತ ಬಳಸ್ತಾರೆ. ಮಾಧ್ಯಮ ಅಂತೇಳಿ ನಾವು ಲೇಬಲ್ ನೋಡಿದೀವಿ ಅಂದ್ರೆ, ನಮ್ಮ ಔಷಧಿಗಳಲ್ಲಿ ಮೇಲಿನ ಲೇಬಲ್ ಅದ್ರೊಳಗ ಪ್ರಿಸರ್ವೇಟಿವ್ಸ್ ಅಂತ ಹೇಳಿ ಕಂಡು ಬರ್ತೈತಿ, ಕಲರಿಂಗ್ ಏಜೆಂಟ್ಸ್, ಸ್ವೀಟ್ನಿಂಗ್ ಏಜೆಂಟ್ಸ್ ಅಂತೇಳಿ ಎಲ್ಲ ಬರ್ತಾವ. ಬೆಲ್ಲವನ್ನ ಸ್ವೀಟ್ನಿಂಗ್ ಏಜೆಂಟ್ ಆಗಿ ಬೇರೆ ಬೇರೆ ಔಷಧಗಳನ್ನ ಅದನ್ನ ತುಂಬಿ ಅದನ್ನ ಕಾಳು ಮಾಡಿ ಅದನ್ನು ಹೊಟ್ಟಿಗೆ ಕೊಡಲಿಕ್ಕೆ ಬಳಸುವಂತ ಒಂದು ವ್ಯವಸ್ಥೆ ಬೆಲ್ಲದ ವ್ಯವಸ್ಥೆಯಲ್ಲಿ ಇತ್ತು. ಭಾರತ ಜಗತ್ತಿನ ಬೆಲ್ಲದ ರಫ್ತಿನಲ್ಲಿ 70% ಪಾಲವನ್ನು ಹೊಂದಿದೆ. ಬೆಲ್ಲನೊಳಗೆ ಮತ್ತೆ 2 ಪ್ರಕಾರ ಅದಾವ, ಅದನ್ನೇನು ಹೇಳೋದು ಬೇಡ. ಈ ಆರ್ಗ್ಯಾನಿಕ್ ಬೆಲ್ಲ ಮತ್ತು ಕೆಮಿಕಲ್ ಬೆಲ್ಲ, ಅದನ್ನೇನು ನಾವು ಹೇಳೋದು ಬೇಡ. ಆರ್ಗ್ಯಾನಿಕ್ ಬೆಲ್ಲ ಅಂದ್ರೆ ಯಾವಾಗ್ಲೂ ಆರ್ಗ್ಯಾನಿಕ್ ಬೆಲ್ಲನ್ನ,
ಇತ್ತೀಚೆಗೆ ಆ ಬಣ್ಣ ಬರಾಕ ಮತ್ತು ಬಾಳ ದಿವ್ಸ ಕೆಡಲಾರ್ದಂಗ ಕೆಮಿಕಲ್ಸ್ ಹಾಕಾಕ ಆ ಬೆಲ್ಲನ್ ಮಾಡ್ಯಾರ. ಈ ಬೆಲ್ಲದಲ್ಲಿ ಇಂಥ ಶಕ್ತಿ ಇದೆ. ಬೆಲ್ಲವನ್ನು ಎರಡು ರೀತಿ ತಯಾರು ಮಾಡ್ತಾರೆ. ಒಂದು ಕಬ್ಬಿನಿಂದ ಮಾಡುವ ಬೆಲ್ಲ, ಕಬ್ಬಿನ ಬೆಲ್ಲ. ಇನ್ನೊಂದು ಖರ್ಜೂರದಿಂದ ಮಾಡುವ ಬೆಲ್ಲ, ಖರ್ಜೂರ ಬೆಲ್ಲ. ಈಗ ಹೆಚ್ಚಿರೋದು ನಮಗ ಈ ಕಬ್ಬಿನ ಬೆಲ್ಲ. ಇದ್ರೊಳಗ ಐರನ್ ಬಾಳ, ಬೆಲ್ಲಿನಲ್ಲಿ ಐರನ್ ಬಾಳ, ಕ್ಯಾಲ್ಸಿಯಂ ಮತ್ತು ಪೊಟ್ಯಾಷಿಯಂ ಬಾಳ. ಈ ಹೊಟ್ಟಿ ಒಳಗೆ GI ಟ್ರ್ಯಾಕ್ ಇನ್ಫೆಕ್ಷನ್ಗೆ, ಕಾಮಣಿ ಅಂತ ರೋಗಗಳಿಗೆ ಇದು ಬಹಳ ಉಪಯುಕ್ತ. ಮತ್ತು ಇದು ಪಥ್ಯಗೆ ಬಳಸ್ತಾರ. ಉದಾಹರಣೆಗೆ ಯಾವುದೋ ಔಷಧ ತಗೊಳ್ಬೇಕಂತಂದ್ರ ನಮಗ ಬ್ಯಾರೆ ಯಾವುದೋ ಆಹಾರ ನಡೆಯಂಗಿಲ್ಲ ಅಂತಂದ್ರ ರೊಟ್ಟಿ ಮತ್ತು ಬೆಲ್ಲ ಬಳಸ್ಬೋದು, ಯಾರು ಬೇಕಾದವ್ರು ಬಳಸ್ಬೋದು. ಬೆಲ್ಲದ ಪದಾರ್ಥವನ್ನ ಬಾಣಂತಿಯರು ಕೊಡೋದಾಗ್ಲಿ, ಗರ್ಭಿಣಿಯರು ಕೊಡೋದಾಗ್ಲಿ ನಾವು ನೋಡ್ತೇವೆ. ಆಮೇಲೆ ವೆಹಿಕಲ್ ಆಗಿ ಭಾರತದ ಈ ಬೆಲ್ಲ ಅದ್ರೊಳಗೆ, ಅದರಲ್ಲಿಯೂ ಕಬ್ಬಿನ ಬೆಲ್ಲದೊಳಗೆ ಕರಿಕೆ ಬೆಲ್ಲ ಅಂತ ಏನ್ ಬರ್ತಿತ್ತು ಅದು ಬಹಳ ಶ್ರೇಷ್ಠ. ಗಂಗಾಳದೊಳಗ ಅದು ಕುದ್ದ ಮೇಲೆ ಏನ್ ಉಳಿತೈತೆ ಅನ್ನ ಕೆಬರ್ತಾರೆ, ಆ ಬೆಲ್ಲ ಶ್ರೇಷ್ಠ. ಮತ್ತು ಪಡೇಚಿಗೆ ಹಾಕಿದ ಬೆಲ್ಲ ಶ್ರೇಷ್ಠ. ಇದನ್ನ ಬೇರೆ ಬೇರೆ ಕಾರಣಗಳಿಗೆ ಔಷಧೀಯ ಸ್ವರೂಪದಲ್ಲಿ ಬಳಸೋದನ್ನ ನಾವು ನೋಡೇವೆ. ಮೂರನೇದು ಮಾವಿನ ತಳಿಲು ತೋಡನ್ನು ಯಾಕೆ ಹಾಕ್ತಾರಂತಂದ್ರ, ಮಾವಿನಲ್ಲಿ ಕ್ಯಾನ್ಸರ್ ರೋಗಕ್ಕೆ ಔಷಧೀಯ ಗುಣ ಇದೆ. ಮಾವಿನಲ್ಲಿ ಅದು ಆಂಟಿ ಆಕ್ಸಿಡೆಂಟ್ ಮತ್ತು ಉಷ್ಣತೆ ಕಡಿಮೆ ಮಾಡ್ಬರ್ತಲ್ಲ. ಡಯಾಬಿಟೀಸಿಗೆ ಮಾವು ಒಳ್ಳೆಯದು. ಮತ್ತ ನಮ್ಮಲ್ಲಿ ತಪೋವನದಲ್ಲಿ ಸುಂದರ ಶಾಹಿ ಅನ್ನುವಂತ ಒಂದು ದೊಡ್ಡ ಫಲ, ನಮ್ಮ ತಪೋವನ ತಳಿ ವಿಶೇಷ ತಳಿ ಅನ್ನೋದು, ಅದ್ರ ಹೆಸರು ಸುಂದರ ಶಾಹಿ ಅಂತೇಳಿ. ಇದೊಂದು ಇವೆಲ್ಲಾ ಪದಾರ್ಥಗಳನ್ನ ಯಾಕೆ ಬಳಸ್ತಿದ್ರು ಅಂತಂದ್ರ, ಇವುಗಳ ಆಯುರ್ವೇದ ಗುಣಗಳನ್ನ ನೋಡಿ. ಇವನ್ ವೀಳ್ಯದೆಲೆ, ಹವೀಜ, ಲಿಂಬೆ ಹಣ್ಣು, ಹುಣಸೆ ಹಣ್ಣುಗಳನ್ನ ಪೂಜಾ ಪದಾರ್ಥಗಳಾಗಿ ಇಟ್ಟು ಯಾಕೆ ಬಳಸ್ತಾರಂದ್ರ, ಅವೆಲ್ಲವೂ ಈ ಕ್ಲೈಮೇಟ್ ಸುಮಾರು ಒಂದೂವರೆ ತಿಂಗಳ ಈ ಅವಧಿಗೆ ಔಷಧೀಯ ರೂಪದಲ್ಲಿ ಅವ್ನು ಬಳಸ್ತಾರ. ಚಿಗಳಿ ಅಂತ ಮಾಡ್ತಾರ. ನಾವು ತಿನ್ನಾಕ ಬರೀ ಚಟಕ್ ಚಿಗಳಿ ಅಂತ ಮಾಡ್ತೇವೆ. ಅದ್ರೊಳಗೆ 7-8 ಸಾಮಾನು ಹಾಕ್ತಾರ. ಅದ್ರೊಳಗ ಹವೀಸ್ ಹಾಕ್ತಾರ, ಕೊತ್ತಂಬರಿ, ಕರಿಬೇವು ಹಾಕ್ತಾರ, ಹಿಂಗ್ ಹಾಕ್ತಾರ, ಉಪ್ಪ, ಬೆಲ್ಲ, ಇವನ್ನೆಲ್ಲ ಕೂಡಿಸಿ ಮಾಡಿದ್ರ ಈ ನಾಲಿಗೆ ಬ್ಯಾಸಿಗೆ ಒಳಗೇನು ನಮ್ಮ ಶರೀರಕ್ಕೆ ಉಷ್ಣತೆ ಹೆಚ್ಚಾಗಿ ತೊಂದರೆ ಆಕತಿ, ಅದು ಆಗೋದಿಲ್ಲ. ಅಜೀರ್ಣ ಆಗೋದಿಲ್ಲ, ಪಿತ್ತ ವಿಕಾರಗಳಾಗೋದಿಲ್ಲ. ಇವೆಲ್ಲ ಕಾರಣಕ್ಕಾಗಿ ಲಿಂಬೆ ಹಣ್ಣಂದಾಗ್ಲಿ, ಹುಣಸೆ ಹಣ್ಣಾಗ್ಲಿ, ಇವೆಲ್ಲ ಪದಾರ್ಥಗಳನ್ನ ಔಷಧಿಯ ಒಂದು ಸ್ವರೂಪದೊಳಗ ಅವನ ಆಚರಣೆಗೆ ತಂದ್ರು. ಇದನ್ನ ಆರಂಭದ ಯುಗ ಅಂತ ಕರೀದ್ರು, ಯುಗಾದಿ. ಆದ್ರ ಯುಗ ಅಂದ್ರೆ ಏನು ಅನ್ನೋದು ಒಂದು ಪ್ರಶ್ನೆ. ನಾವು ಬೇರೆ ಕಡೆ ಶ್ರೀಗಳು ಒಂದ್ ಕಡೆ ದಿವ್ಯ ದೇವಾಲಯ ನಿರ್ಮಾಣ ಮಾಡ್ಬೇಕಾದ್ರೆ ಒಂದ್ ಕಡೆ ಹೇಳಿದ್ದಿದೆ. ಯುಗಗಳು ಯಾವ ರೀತಿ ಬಂದು ಅಂದ್ರೆ, ಇದು ಪೌರಾಣಿಕವಾಗಿ ಬ್ರಹ್ಮನಿಗೆ 4 ಜನ ಮಾನಸ ಪುತ್ರರು ಅಂತ ಹೇಳಿ. ಬ್ರಹ್ಮನಿಗೆ 4 ಜನ ಮಾನಸ ಪುತ್ರರು, ಸನಕ, ಸನಂದ, ಸನಾತನ ಮತ್ತು ಸನತ್ ಕುಮಾರ ಅಂತ ಹೇಳಿ. ಸನಕನ ಕಾಲದಲ್ಲಿ ಇಷ್ಟು ವರ್ಷದ ಹಿಂದೆ ಅಂತ ಹೇಳ್ತಾರ, ಒಂದು ಪ್ರಳಯ ಆತು. ಆಮೇಲೆ ಸನಂದನ ಕಾಲದಲ್ಲಿ ಒಂದು ಪ್ರಳಯ ಆತು, ಆ ಸಂತಾನ ನಶಿಸಿ ಹೋತು. ಮೂರನೇದವ ಸನಾತನ, ಇವ ಹಿಂದೂ ಧರ್ಮವನ್ನ ಸ್ಥಾಪಿಸಿದ ಅಂತ ಹೇಳ್ತಾರ. ಇದು ನಶಿಸಿ ಹೋಗ್ತಾ ಇದೆ ಅಂತ ಹೇಳ್ತಾರ. ಅಂತೇಳಿ ಈ ಧರ್ಮವನ್ನ ಸನಾತನ ಧರ್ಮ ಅಂತ ಯಾಕೆ ಕರೆದ್ರು ಅಂದ್ರ, ಅವನ ಹೊಟ್ಟಿಲೆ ಹುಟ್ಟಿದ್ದಂತ ಹೇಳಿ ಹೇಳಲಿಕ್ಕೆ ಒಂದು ಪೌರಾಣಿಕ ಕಾರಣಕ್ಕೆ ಸಲುವಾಗಿ ಸನಾತನ ಧರ್ಮ, ಹಿಂದೂ ಧರ್ಮ ಅಂತ ಹೇಳ್ಕೊತ ಬಂದ್ರು. ಇದು ನಶಿಸಿ ಹೋಗ್ತೈತಿ. ಇದು 3ನೇ ಧರ್ಮ. ಇಲ್ಲಿ ಅಟ್ಲಾಂಟಿಕ್ ಸಾಗರ ಇದ್ದುದು ಕರಿ ಹೋತ, ಎವರೆಸ್ಟ್ ಅಂದ್ರ ಶಿಖರ ಕರಿ ಹೋಗಿ ಸಾಗರ ಆಯ್ತು. ಅಲ್ಲಿ ಜನರ ಎಲ್ಲ ಓಡಿ ಹೋಗಿ ಪಿರಾಮಿಡ್ಗಳನ್ನ ಕಟ್ಕೊಂಡು ತಮ್ಮ ಶಕ್ತಿಗಳನ್ನ ಅಲ್ಲಿ ಇಟ್ರ ಅಂತೆಲ್ಲ ಹೇಳ್ತಾರ. ಇದು ನಶಿಸಿ ಹೋದ್ಮೇಲೆ ನೆಕ್ಸ್ಟ್ ಬರವ ಸನತ್ ಕುಮಾರ, ಮತ್ತೆ ಇದನ್ನ ಪುನರುತ್ಥಾನ ಮಾಡ್ತಾನಂತ ಹಿಂಗೆಲ್ಲ ಹೇಳ್ತಾರೆ. ಇದು ಪೌರಾಣಿಕ ವಿಷಯ. ಇನ್ನ ಪೌರಾಣಿಕ ವಿಷಯಕ್ಕೆ ನಾವು ಹೆಚ್ಚು ಬೆಂಬಲ ಕೊಡ್ಲಿಲ್ಲ ಅಂತ ಅಂದ್ರ, ಶರಣರನ್ನ ನೋಡಿದೇವ, ವಚನ ಸಾಹಿತ್ಯವನ್ನ ನೋಡಿದೇವ ಅಂದ್ರ, ಅವ್ರಿಗೆ ಪೌರಾಣಿಕ ವಿಷಯಕ್ಕಿಂತ ವೈಜ್ಞಾನಿಕ ವಿಷಯಗಳಿಗೆ ಹೆಚ್ಚು ಆಸಕ್ತಿ. ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಈ 4 ಯುಗಗಳನ್ನ ಅಲ್ಲಮ ಪ್ರಭುದೇವರ ಒಂದು ವಚನ ಇದೆ. ಕೃತಯೋಗದಲ್ಲಿ 4 ಯುಗಗಳನ್ನ ನಾವು ನೋಡೇವಿ, ಪೌರಾಣಿಕವಾಗಿರ್ಲಿ ಅಥವಾ ಅವು ಜಾಗ್ರಫಿಕಲ್ ಇರ್ಲಿ. ಕೃತಯೋಗದಲ್ಲಿ ನಾನು ಭಕ್ತಿ ಕಾರಣ ಸ್ಥೂಲ ಕಾಯವೆಂಬ ಗಣೇಶ್ವರನಾಗಿರ್ದೆನಯ್ಯ. ತೇತ್ರಾಯೋಗದಲ್ಲಿ ನಾನು ಭಕ್ತಿ ಕಾರಣ ಶೂನ್ಯ ಕಾಯನೆಂಬ ಗಣೇಶ್ವರನಾಗಿರ್ದೆನಯ್ಯ. ದ್ವಾಪರ ಯೋಗದಲ್ಲಿ ನಾನು ಭಕ್ತಿ ಕಾರಣ ಅನಿಮಿಷನೆಂಬ ಗಣೇಶ್ವರನಾಗಿರ್ದೆನಯ್ಯ. ಕಲಿಯೋಗದಲ್ಲಿ ನಾನು ಭಕ್ತಿ ಕಾರಣ ಅಲ್ಲಮ ಪ್ರಭುದೇವರೆಂಬ ಗಣೇಶ್ವರನಾಗಿರ್ದೆ ಕಾಣ ಗುಹೇಶ್ವರ. ಇದು ಅಲ್ಲಮ ಪ್ರಭುದೇವರ ವಚನ 4 ಇವುಗಳನ್ನು ಕುರಿತು. ಮತ್ತೊಂದು, ಆದಿ ಆಧಾರವಿಲ್ಲದಂದು ಹಮ್ಮು ಬಿಮ್ಮುಗಳಿಲ್ಲದಂದು ಸುರಾಳ ನಿರಾಳವಿಲ್ಲದಂದು ಶೂನ್ಯ ನಿಶೂನ್ಯವಿಲ್ಲದಂದು ಸಚರಾಚರವೆಲ್ಲ ರಚನೆಗೆ ಬಾರದಂದು ಗುಹೇಶ್ವರನ ಶರಣ ನುದಯಿಸಿದೆನಂದು. ಇದು ಅಲ್ಲಮ ಪ್ರಭುದೇವರ ವಚನ. ಇನ್ನ ಬಸವಣ್ಣ ಅವ್ರು ಏನ್ ಹೇಳ್ಯಾರಂತಂದ್ರ, ಉದಯ ಮಧ್ಯಾಹ್ನ ಸಂಧ್ಯಾಕಾಲವ ನೋಡಿ ಮಾಡುವ ಕರ್ಮಿ ನೀ ಕೇಳ,
ಉದಯವಂದೇನೋ ಶರಣಂಗೆ ಮೇರುವಿನ ಮರೆಯಲ್ಲಿ ಇರ್ದು ತಮ್ಮ ನೆರಳ ನರಸುವರ ಭಾವ ಭ್ರಮಿತರ ಮೆಚ್ಚ. ಇದು ವಚನಗಳು. ಅಂದ್ರೆ ಈ ಕಾಲಗಳು ಶರಣರಿಗೆ ಬೇರೆ ಆಗ್ಯಾವ. ಅವ್ರ ಕಾಲಗಳನ್ನ ಹೆಂಗ್ ಮಾಡಿದ್ರ ಅಂದ್ರ ರಾತ್ರಿ 3 ಗಂಟೆಯಿಂದ 1 ಪ್ರಹಾರ ಅಂದ್ರ 9 ಗಂಟೆಯವರೆಗೆ ಇದು ಒಂದು ಕಾಲ. ಅದಕ್ಕ ಕೃತಯುಗ ಅಂತ ಹೇಳಿದ್ರು, ಸತ್ಯಯುಗ ಅಂತ ಹೇಳಿ. ಇಲ್ಲಿ ಸಾಧನೆಯನ್ನ ಮಾಡಬೇಕು, ಅಲ್ಲಿ ಬ್ರಹ್ಮಜ್ಞಾನವನ್ನ ಪಡಿಬೇಕು, ಅವನಿಗೆ ಬ್ರಾಹ್ಮಣನಾಗಬೇಕು. ಅಂತ ಇಲ್ಲಿ ಬ್ರಾಹ್ಮಣ ಅಂದ್ರ ಇದು ಜಾತಿ ಸೂಚಕ ಅಲ್ಲ, ಜ್ಞಾನ ಸೂಚಕ. ಮುಂದೆ 6 ತಾಸುಗಳು ಬರ್ತಾವ, 9ರಿಂದ ಮತ್ತೆ 3 ಗಂಟೆ. ಅಂದ್ರೆ ಇಲ್ಲಿ ಕ್ಷತ್ರಿಯನಾಗಬೇಕು ಅವ. ಅಂದ್ರೆ ರಕ್ಷಣಾತ್ಮಕ ವಿಷಯಗಳಲ್ಲಿ ಇಲ್ಲಿ ಕಂಠಕೂಪದಲ್ಲಿ ಶರೀರದಲ್ಲಿ ಅತ್ಯಂತ ಕಡಿಮೆ ವಿಸ್ತಾರ ಹೊಂದಿದಂತದ್ದು ಕಂಠಕೂಪ, ವಿಶುದ್ಧಿ ಚಕ್ರ. ಮೊದಲು 2 ಚಕ್ರಗಳು ಪಿನಿಯಲ್ ಮತ್ತು ಪಿಟ್ಯೂಟರಿ ಶಿರದಲ್ಲಿವೆ. ಈ ರಕ್ಷಣಾತ್ಮಕ, ಅದು ದೇಶ ರಕ್ಷಣೆ ಇರಲಿ, ಶರೀರ ರಕ್ಷಣೆ ಇರಲಿ, ಸಮಾಜ ರಕ್ಷಣೆ ಇರಲಿ, ಧರ್ಮ ಸಂಸ್ಕೃತಿಗಳ ರಕ್ಷಣೆ ಇರಲಿ, ಇಲ್ಲಿ ಕ್ಷತ್ರಿಯನಾಗಬೇಕು 6 ತಾಸುಗಳವರೆಗೆ. ಮುಂದಿನ 6 ತಾಸುಗಳ ಪ್ರಹಾರದಲ್ಲಿ ಅವನು ವೈಶ್ಯನಾಗಬೇಕು. ಅಂದ್ರ ನಾಭಿವರೆಗೂ ಉದರ ಪೋಷಣೆ ಅಂತ ಏನ್ ಕರೀತಾರ, ಅದನ್ನ ಹೊಟ್ಟೆಪಾಡಿಗಾಗಿ ಬಟ್ಟಿಗಾಗಿ ಏನಾದ್ರೂ ದುಡಿಬೇಕು, ಮಾಡಬೇಕು. ಇದು ವೈಶ್ಯರು. ಅಂದ್ರೆ ವಾಣಿಜ್ಯೋದ್ಯಮಿ ಆಗ್ಬೇಕು, ಕೆಲಸ ಮಾಡ್ಬೇಕು. ಅವನು ರೈತ ಆಗ್ಲಿ ಅಥವಾ ಯಾವ್ದಾರ ಉದ್ಯೋಗ ಹಿಡೀಲಿ. ಇದು 3ನೇ ಪ್ರಹಾರ. ಕೊನೆಯ ಪ್ರಹಾರ ನಾಭಿನ ಶರೀರವನ್ನ ಅವರು 4 ಭಾಗಗಳಾಗಿ ನೋಡಿದ್ರು. ಉತ್ತಮ ಅಂಗ, ಮಧ್ಯಮ ಅಂಗ, ಕನಿಷ್ಠ ಅಂಗ ಅಂತ ಹೇಳಿ. ಉತ್ತಮ ಅಂಗ ಅಂದ್ರೆ ಶಿರವಯವನ್ನ ಕಳಸವಯ ಅಂತ ಏನವ್ರು ಅಂದ್ರು. ಇಲ್ಲಿ ಪಂಚೇಂದ್ರಿಯಗಳೆಲ್ಲವೂ ಇಲ್ಲೇ ಇವೆ. 5 ಪಂಚೇಂದ್ರಿಯಗಳು, 5 ಇಂದ್ರಿಯಗಳು ಶಿರದಲ್ಲಿವೆ. ಅವುಗಳಿಗೆ ಬ್ರಹ್ಮಜ್ಞಾನ ಅಂದ್ರೆ ಅಲ್ಲಿ ಸಾಧನೆ ಮಾಡ್ಬೇಕು ಅನ್ನೋದರ ಉದ್ದೇಶ. ಅವನು ಬ್ರಾಹ್ಮಣ. ಇದು ಜಾತಿ ಸೂಚಕ ಅಲ್ಲ. ಕೊನೆದೇನಿದೆ ಉದರಕ್ಕಿಂತ ಕೆಳಗಡೆ ಅಲ್ಲಿ ಗೃಹಸ್ಥಾಶ್ರಮವನ್ನು ಅಥವಾ ಸಂತಾನ ಪ್ರಾಪ್ತಿಯನ್ನು ಮಾಡ್ಬೇಕಾದ್ರೆ ನಾವು ಹೊಲೆಯ ಆಗಬೇಕು. ಹೊಲೆಗಂಡನಲ್ಲದೆ ಪಿಂಡದ ನೆಲೆಗೆ ಆಶ್ರಯವಿಲ್ಲ ಅಂತ ಏನೇ ಅಂದ್ರು. ಇದು ಮಾನವನ ಶರೀರವನ್ನ ಮತ್ತು ಕಾಲವನ್ನ ಒಂದು ತುಲನೆ ಮಾಡಿ ಸಾಧನೆಗೆ, ಕುಟುಂಬಕ್ಕೆ, ಸಮಾಜಕ್ಕೆ, ದೇಶಕ್ಕೆ ಪೂರಕವಾಗಿ ಹೆಂಗ್ ಮಾಡ್ಬೇಕು ಅನ್ನೋದನ್ನ ಅವ್ರು ಹೇಳಿಕೊಟ್ರು. ಇದು ಕಾಲಕ್ಕೂ ಮತ್ತು ಅದಕ್ಕೂ ಸಂಬಂಧಪಟ್ಟಂತ ಮತ್ತೊಂದು ವಿಷಯ. ಇನ್ನ ಶ್ರೀಗಳು ಈ ಪುಸ್ತಕದಲ್ಲಿ ಕಾಲ ಪ್ರವಾಹ ಅನ್ನುವಂಥ ಪುಸ್ತಕದಲ್ಲಿ 2 ಅಧ್ಯಾಯಗಳು, 4 ಮತ್ತು 5ನೇ ಅಧ್ಯಾಯವಿದೆ. ಒಂದು ಯುಗ ಪುರುಷ ಅಂತೇಳಿ, ಇನ್ನೊಂದು ಮಹಾಕಾಲ ಅಂತೇಳಿ ಒಂದು ಅಧ್ಯಾಯ. ಯುಗ ಪುರುಷದೊಳಗ ಇವತ್ತಿಗೇನು ವಿದ್ಯಮಾನಗಳು ನಡೀತಾ ಇದಾವ, ಜಗತ್ತಿನಲ್ಲಿ ಏನ್ ಯುದ್ಧಗಳು ನಡೀತಾ ಇದಾವ ಅದ್ರ ಕುರಿತು ಅವ್ರು ಅವತ್ತು ಬರ್ದಾರ 1960ರಲ್ಲಿ. ರಾಷ್ಟ್ರಗಳ ನಡುವೆ ಏನ್ ನಡೀತಾ ಇದೆ, ಅದು ಶಾಂತಿ ಇರ್ಲಿ ಅಶಾಂತಿ ಇರ್ಲಿ, ಇವು ಎಲ್ಲವೂ ಒಂದು ಶಕ್ತಿಯ ಕಾರಣ ಅಂತೇಳಿ ಅವ್ರು ಬರೀತಾರೆ. ಅಂದ್ರೆ ಎಡಗೈ ಮತ್ತು ಬಲಗೈ, ಒಂದು ಸಂರಕ್ಷಣೆ, ಇನ್ನೊಂದು ಶಿಕ್ಷೆ. ಅಂದ್ರ ರಕ್ಷಣೆ ಮತ್ತು ಶಿಕ್ಷೆ ಎರಡನ್ನೂ ಏಕಕಾಲಕ್ಕೆ ಮಾಡಿದಾಗ ಮಾತ್ರ ಒಂದು ಸಮನ್ವಯ, ಒಂದು ಸಮತೋಲಿತ ಇರ್ತೈತಿ. ಇದಕ್ಕ ಶರಣರು ಸಾಮರಸ್ಯ ಅಂತ ಕರೆದ್ರು. ಶ್ರೀಗಳು ಏನ್ ಹೇಳಿದ್ರ ಅಂದ್ರ ಇಷ್ಟಲಿಂಗ ಪೂಜೆ ಯಾವ್ದು ಅಂತಂದ್ರ ಅನಿಷ್ಟದೊಂದಿಗೆ ಹೋರಾಟವೇ ಇಷ್ಟಲಿಂಗ ಪೂಜೆ ಅಂತ ಹೇಳಿ. ಒಂದು ಬಟ್ಟೆ ಸ್ವಚ್ಛ ಆಗ್ಬೇಕಂತಂದ್ರ ಕೊಳೆ ಹೋಗ್ಬೇಕು, ಕೊಳೆ ಹೋಗೋದು ಅಂದ್ರ ಸ್ವಚ್ಛ ಆಗೋದು, ಎರಡೂ ನಡಿಬೇಕಲ್ಲಿ. ಅಂದ್ರ ಮಾತ್ರ ತುಳನೆ ಆಕದ. ಅದಾಗ ಧರ್ಮದಲ್ಲಿ, ಈ ಜಗತ್ತಿನಲ್ಲಿ ಏನು ಹೋರಾಟಗಳು, ಯುದ್ಧಗಳು ಅವು ಇವು ನಡೀತಾವ, ಇವುಗಳೆಲ್ಲ ಒಂದು ಸಮತೋಲನ ಮಾಡ್ಲಿಕ್ಕೆ, ಯಾರು ಹೆಚ್ಚಾಗಬಾರ್ದು, ಯಾರು ಕನಿಷ್ಠ ಆಗ್ಬಾರ್ದು ಅನ್ನುವಂತ ಮಾತುಗಳನ್ನ ಯುಗ ಪುರುಷ ಅನ್ನುವಂತ ಒಂದು ಇದರಲ್ಲಿ ಬರೋದು. ಅಲ್ಲಿ ಒಬ್ಬ ಸತ್ಪುರುಷ ಬರ್ತಾನ ಅಂತ ಹೇಳಿ. ಯುಗ ಪುರುಷ ಅಂತಂದ್ರ ಪ್ರತಿಯೊಂದು ಕಾಲದಲ್ಲಿ ಈ ಕಾಲಚಕ್ರ ಮೇಲೆ ಕೆಳಗೆ ಹಂಗ ಹಾಕಿರ್ತಾವ 2 ಧ್ರುವಗಳು, ಧನ ಮತ್ತು ಋಣ. ಒಂದು ಬ್ಯಾಟ್ರಿಗೆ ಕೇವಲ ಒಂದೇ ಧ್ರುವ ಇದ್ದಂತ ಬ್ಯಾಟ್ರಿಗಳು ನಮ್ಗೆ ಸಿಗಂಗಿಲ್ಲ, 2 ಧ್ರುವಗಳು ಇರಲೇಬೇಕು. ಹಂಗ ಇಲ್ಲಿ ಎಡ ಮತ್ತು ಬಲ ಅಥವಾ ಎಡಗೈ ಮತ್ತು ಬಲಗೈ ನೋಡಿದ್ರ ಒಂದು ಶಿಕ್ಷೆ ಕೊಡುವಂತಹದ್ದು, ಇನ್ನೊಂದು ರಕ್ಷಣೆ ನೀಡುವಂತಹದ್ದು. ಈ ಎರಡರ ಒಂದು ತುಲನೆ ಮಾಡ್ಲಿಕ್ಕೆ, ಆ ತಕ್ಕಡಿಯನ್ನ ತುಲನೆ ಮಾಡ್ಲಿಕ್ಕೆ ಒಬ್ಬ ಶ್ರೇಷ್ಠ ವ್ಯಕ್ತಿ, ಒಂದು ಶಕ್ತಿ, ಒಬ್ಬ ಯುಗ ಪುರುಷ ಬರ್ತಾನ ಅನ್ನೋದನ್ನ ಈ ಯುಗ ಪುರುಷ ಅನ್ನುವಂತ ಒಂದು ಅಧ್ಯಾಯದಲ್ಲಿ ಹೇಳಿದ್ರು. ಇನ್ನ ಮಹಾಕಾಲ ಅನ್ನುವಂತ ಈ 5ನೇ ಅಧ್ಯಾಯದಲ್ಲಿ ಬಹಳ ವಿವರಣೆಯನ್ನ ಕೊಟ್ಟರು. ಇವತ್ತಿಗೇನು ವಿದ್ಯಮಾನ ನಡೀತಾ ಇದಾವ ಅದಕ್ಕೆ ಕುರಿತಂತೆ ಇದಕ್ಕ ಪರಿಹಾರ ಏನನ್ನೋದನ್ನ ಈ ಅಧ್ಯಾಯದಲ್ಲಿ ಬರೆದ್ರು. ಇದು ಜಿಟ್ಜಿಸ್ಟ್ ಅನ್ನುವಂತ ಇಂಗ್ಲಿಷ್ ಲೇಖನದ ಅನುವಾದ. ಕಾಲ ಪ್ರವಾಹದಲ್ಲಿ 5ನೇ ಅಧ್ಯಾಯ ಮಹಾಕಾಲ. ಈ ಮಹಾಕಾಲ ಏನ್ ಮಾಡ್ತೈತೆ ಅನ್ನೋದು ಹೇಳಿದ್ರು. ರಾಷ್ಟ್ರಗಳ ಬದ್ದಲ ಅವಾಗನ ಬರೆದಾರು ಈ ಪುಸ್ತಕದಲ್ಲಿ 1960ರಲ್ಲಿ. ನೀವು ರಾಷ್ಟ್ರದವ್ರು ಒಬ್ರಿಗೊಬ್ರು ಏನ್ ಮಾಡ್ತೀರಿ ಅಂದ್ರೆ ಕೇವಲ ನಾಗರಿಕರಿಗೆ ಮಾತ್ರ ನಿಯಮವನ್ನು ಹೇಳ್ತೀರಿ, ಮುಖಂಡರಿಗೆ ಯಾವ್ದು ನಿಯಮ ಇಲ್ಲ, ರಾಷ್ಟ್ರಗಳಿಗೆ ಮುಖಂಡರು ಇಲ್ಲ. ಶ್ರೀಗಳು ಏನಂತಾರ ಅಂದ್ರೆ ನೀವು ರಾಷ್ಟ್ರಗಳು, ಒಂದ್ ರಾಷ್ಟ್ರ ಮತ್ತೊಂದು ರಾಷ್ಟ್ರ ನಿಮಗೆ ಏನ್ ಮಾಡಬಾರ್ದಂತ ಬಯಸ್ತಿರೋ ಅದನ್ನ ನೀವು ಬೇರೆದವ್ರಿಗೆ ಮಾಡಬೇಡ್ರಿ. ಯಾರು ಕ್ರಿಸ್ತನನ್ನ ಹೊಗಳ್ತೀರಿ, ಇದು ಕೇವಲ ಜನತೆಗೆ ಮಾತ್ರ ಅಲ್ಲ, ರಾಷ್ಟ್ರಗಳು ಕ್ರಿಸ್ತನ ಆದೇಶವನ್ನ ಪಾಲಿಸ್ಬೇಕು. ಹೊಡಿಬೇಡ, ಕೊಲ್ಲಬೇಡ, ಒಬ್ರಿಗೊಬ್ರು ಯುದ್ಧ ಮಾಡಬೇಡ ಅಂತ ಏನ್ ಕ್ರಿಸ್ತ ಹೇಳ್ಯಾರ, ಅದನ್ನ ನೀವು ಪಾಲಿಸ್ಬೇಕಂತ ಹೇಳಿ ರಾಷ್ಟ್ರಗಳಿಗೆ ಅವಾಗ ಹೇಳಿದ್ರು. ಸಂಯುಕ್ತ ರಾಷ್ಟ್ರ ಸಂಘ ಸ್ಥಾಪನೆ ಆದದ್ದು ಇದು ಸತ್ಪುರುಷರ ಒಂದು ಪ್ರವಾಹದಿಂದ. ಅದ್ರ ಮುಂದ ಇವರು ವ್ಯಾಪಾರಕ್ಕೆ ಬಳಸಿ ತಾವು ಹೇಳ್ದಂಗ ಅದ್ ಕೇಳ್ಬೇಕು ಅನ್ನೋ ಮಟ್ಟಕ್ಕೆ ಬಂದ್ರು. ಆದ್ರ ರಾಷ್ಟ್ರಗಳ ನಡುವೆ ಏನು ಸಂಘರ್ಷ ನಡೀತಾ ಇದೆ,
ಇದು ಯಾವಾಗ ಮುಗಿತೈತಿ ಅಂದ್ರೆ ಯಾವಾಗ ನಾವೆಲ್ಲ ಪರಿತಾಪ ಮಾಡ್ಕೋತೇವ ಅವಾಗ ಅಂದ್ರ ಆ ಜನನ, ಆ ಸತ್ಪುರುಷನ, ಆ ಮಹಾಕಾಲನ ಜನನ ಇಷ್ಟೊಂದು ಗಂಭೀರವಾಗಿರ್ತೈತಿ. ನಾವೆಲ್ಲರೂ ಬಹಳ ಗಂಭೀರವಾದಂತ ಬೆಲೆ ತೆತ್ತಬೇಕು, ಅವಾಗ ಅವ ಬರ್ತಾನ ಅನ್ನೋದನ್ನ ಶ್ರೀಗಳು ಹೇಳ. ಎಲ್ಲಿವರೆಗೂ ನಮಗ ಅವನ ಕಿಮ್ಮತ್ತು ತಿಳಿಯಂಗಿಲ್ಲ ಅಲ್ಲಿವರೆಗೂ ಅಂತ ಮಹಾಕಾಲ ನಮಗ್ ಬರಂಗಿಲ್ಲ ಅಂತ ಹೇಳಿ. ಅಂದ್ರ ಜನರು ಅಂತ ಸರ್ಕಾರಗಳನ್ನ ನೇಮಿಸ್ಬೇಕು. ಈಗ ಅಮೆರಿಕಾದವ್ರಾಗ್ಲಿ, ಇಸ್ರೇಲ್ದವ್ರು, ಇರಾನದವ್ರಾಗ್ಲಿ ಒಂದಕ್ಕೊಂದು ಕಾರಣ ಇಲ್ಲದಂತ ಯುದ್ಧ ಮಾಡಾಕತ್ತಾರ. ಸಫರ್ ಆಗವ್ರು ಜನರು. ಸಿಲಿಂಡರ್ ಇಲ್ಲ ಅಂತ ಇರ್ಲಿ, ಪೆಟ್ರೋಲ್ ಇಲ್ಲ ಅಂತ ಹೇಳಿ, ಔಷಧಗಳು ಇಲ್ಲ ಅಂತ ಹೇಳಿ. ಆದ್ರ ಈ ಮುಖಂಡರಿಗೆ ಯುದ್ಧ ತಾವು ತಮ್ಮ ಕುಟುಂಬದವ್ರು ಮಾಡಂಗಿಲ್ಲ. ಯಾವ್ದನ್ನೋ ಸೈನಿಕರನ್ನ, ಯಾರನ್ನೋ ಮಗನ ಸೈನಿಕನನ್ನಾಗಿ ಮಾಡಿ ಕಳಿಸಿ ಆ ಯುದ್ಧ ಮಾಡು, ಈ ಯುದ್ಧ ಮಾಡ್ತಾರ ಖರೀತೆ. ತಾವ ಯಾರು ಯುದ್ಧದೊಳಗೆ ಹೋಗಿಲ್ಲ. ಜಗತ್ತನ್ನ ಕೇವಲ 4-5 ಮಂದಿ ಅಷ್ಟ ತಮ್ಮ ಮುಷ್ಟಿಯೊಳಗೆ ಇಟ್ಕೊಂಡು ಆಳಾತಾರ. ಇದನ್ನೆಲ್ಲ ಅಲ್ಲಿ ಈ ಪುಸ್ತಕದಲ್ಲಿ ಬರೆದ್ರು. ಅಮೆರಿಕ ಏನ್ ಮಾಡಿದೆ, ರಷ್ಯಾ ಏನ್ ಮಾಡಿದೆ, ಇಸ್ರೇಲ್ ಏನ್ ಮಾಡಿತು, ಮತ್ತು ಇರಾನ್ ಏನ್ ಮಾಡ್ತಿತ್ತು ಅನ್ನೋದನ್ನ ಪುಸ್ತಕದಲ್ಲಿ ಅಂದೇ ಬರ್ದಾರ. ಅದಕ್ಕೆ ಇಲ್ಲಿ ರಾಷ್ಟ್ರಗಳು ನೀವೇನ್ ಮಾಡ್ತೀರಿ ಒಬ್ರಿಗೊಬ್ರು, ಅದನ್ನ ನೀವು ಬೇರೆದವ್ರಿಗೆ ಮಾಡಬೇಡ್ರಿ, ಅಂದ್ರೆ ನಿಮ್ಗೆ ಹೇಳಲಿಕ್ಕೆ ಅಧಿಕಾರ ಇದೆ ಅಂತ ಹೇಳಿ ಇಲ್ಲಿ ಈ ಕುರಿತು ಅವರು ಸಾಕಷ್ಟು ಸ್ಪಷ್ಟವಾಗಿ ಬೇರೆ ಬೇರೆ ರಾಷ್ಟ್ರಗಳು ಹೆಂಗ ತಮ್ಮ ಅಧಿಪತ್ಯವನ್ನ ಸಾಧಿಸ್ಲಿಕ್ಕೆ, ತಮ್ಮ ವ್ಯಾಪಾರ ಉದ್ಯೋಗವನ್ನ ಬೆಳೆಸ್ಕೊಳ್ಲಿಕ್ಕೆ ಯಾವ ರೀತಿ ಬೇರೆಯವರನ್ನ ಬಲಿಪಶು ಮಾಡಕತ್ತಾವ ಅನ್ನೋದು ಕುರಿತು ಈ ಮಹಾಕಾಲ್ ಅನ್ನುವಂತಹದ್ದು ಒಂದು ಇದರಲ್ಲಿ ಬರೆದ್ರು. ಇಷ್ಟು ಹೇಳಿ ನಾನು ಇವತ್ತಿನ ಮಾತುಗಳಿಗೆ ಮಂಗಲ ಮಾಡ್ತೇನೆ. ಶರಣ.